ನಮಸ್ಕಾರ. 2025 ಮುಗಿದಿದೆ. 2025ರಲ್ಲಿ ನಾನಾ ರೀತಿಯ ಬೆಳವಣಿಗೆಗಳಾಗಿದ್ದಾವೆ. ರಾಜ್ಯ ಕಾಂಗ್ರೆಸ್ನ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯೋ ಇಲ್ವೋ, ಕಿತ್ತಾಟ ಅಂತೂ ನಿಂತಿಲ್ಲ. BJP ಕಿತ್ತಾಟದಲ್ಲಿ ಏನೇನೂ ಕಮ್ಮಿ ಇಲ್ಲ. ಅವರು ಕೂಡ ರಾಜ್ಯ BJP ಅಧ್ಯಕ್ಷಗಾದಿಗೆ ಬೀದಿ ಕಾಳಗವನ್ನು ನಡೆಸ್ತಾ ಇದ್ದಾರೆ. ಇನ್ನು JDS ಕಥೆಯನ್ನು ನೋಡೋದಾದರೆ ಅದು 6ಕ್ಕೇರಿಲ್ಲ 3ಕ್ಕಿಳಿದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಒಟ್ಟಾರೆಯಾಗಿ 2025ರಲ್ಲಿ ಆದಂತಹ ಪ್ರಮುಖ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇದೊಂಥರ ಹಿನ್ನೋಟ ಎನ್ನುವಂತಹ ಕಾರ್ಯಕ್ರಮ. ಇದನ್ನು ಪೂರ್ತಿ ನೋಡಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಾನು ಧರಣೀಶ್ ಬುಕಂಕೆರೆ. ವೀಕ್ಷಕರೇ, ಆಡಳಿತಾರೂಢ ಪಕ್ಷ ಆಗಿರುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಕಿತ್ತಾಟ ಎದ್ದು ಕಾಣಿಸ್ತಾ ಇದೆ. ಅದಕ್ಕಿಂತ ಜಾಸ್ತಿ ಕಣ್ಣಿಗೆ ತಾರುತ್ತಿರೋದು ಕಾಂಗ್ರೆಸ್ ಹೈಕಮಾಂಡ್ನ ನಿಷ್ಕ್ರಿಯತೆ. ಯಾವತ್ತೋ ಬಗೆಹರಿಸ್ಬೋದಾಯಿತು ಈ ಸಮಸ್ಯೆನ, ಆದರೆ ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ಬೇಜವಾಬ್ದಾರಿಯಿಂದ ಬಿಟ್ಕೊಂಡು ಬಂದಿದೆ. ಸರ್ಕಾರ ರಚನೆ ಆದಾಗಲೇ ಉಟ್ಕೊಂಡಿತ್ತು ಈ ಅಧಿಕಾರ ಹಂಚಿಕೆಯ ಒಪ್ಪಂದದ ಕುರಿತಾದಂಥ ಚರ್ಚೆ ಅಥವಾ ಗೊಂದಲ. ಆದರೆ ಸರ್ಕಾರ ಬಂದು 2.5 ವರ್ಷ ಪೂರೈಸ್ತಿದ್ದಂತೆ ಅದು ಇನ್ನಷ್ಟು ತೀವ್ರತೆಯನ್ನು ಪಡ್ಕೊಂಡಿದೆ. ಇನ್ನೇನು ನಾಯಕತ್ವ ಬದಲಾಗೇ ಬಿಡ್ತು ಅನ್ನೋ ಹಂತಕ್ಕೆ ಚರ್ಚೆ ನಡೆದಿತ್ತು. ಕಡೆಗೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಫೋನ್ ಮಾಡಿ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಟ್ಟಾಗಿದೆ ಅನ್ನುವಂಥ ಸಂದೇಶ ಕಳಿಸಿ ಅಂತ ಸೂಚನೆ ಕೊಡ್ತು. ಆ ಸೂಚನೆ ಪ್ರಕಾರ ಉಪಹಾರ ಕೂಟ ಆಯಿತು. ಇಬ್ಬರೂ ಕೂಡ ಜಂಟಿಯಾಗಿ ಪ್ರೆಸ್ ಮೀಟ್ ಮಾಡಿ ಕದನ ವಿರಾಮವನ್ನು ಘೋಷಿಸಿದ್ರು. ಆದರೆ ಕದನ ವಿರಾಮದ ಉಲ್ಲಂಘನೆ ಆಗೇ ಬಿಡ್ತು. ಬೆಳಗಾವಿ ಅಧಿವೇಶನದಲ್ಲಿ ಇಬ್ಬರ ಶೀತಲ ಸಮರ ಬಯಲಾಯಿತು. ಇದು ನಾನು ಬ್ರೀಫಾಗಿ ಕಾಂಗ್ರೆಸ್ನ ಕಿತ್ತಾಟದ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟು ಸಿದ್ದರಾಮಯ್ಯ ಅವರ ನಿಲುವು ಏನಪ್ಪ ಅಂತಂದರೆ, ಅವ್ರ ನಿಲುವು ಬದಲಾಯಿತು. ಯಾಕೆಂದರೆ ವರ್ಷದ ಮೊದಲು ಅಂದರೆ 2025ರ ಆರಂಭದಲ್ಲಿ ಅವ್ರು ಏನು ಹೇಳ್ತಿದ್ರು, ಯಾರಿಗೆ ಶಾಸಕರ ಬೆಂಬಲ ಇದೆಯೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಇನ್ಫ್ಯಾಕ್ಟ್ ದೆಹಲಿನಲ್ಲಿ ಕೂಡ ಆ ಮಾತನ್ನು ಅವರು ಹೇಳಿದರು. ಹೈಕಮಾಂಡಿಗೆ ಸಂದೇಶ ಕೊಡಬೇಕು ಅಂತನೋ ಏನೋ ಇಂಗ್ಲೀಷ್ನಲ್ಲಿ ಹೇಳಿದರು ಆ ಮಾತನ್ನು. ಆದರೆ ವರ್ಷದ ಕಡೆಗೆ ಹೈಕಮಾಂಡ್ ಜಪ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಸಿದ್ದರಾಮಯ್ಯ ಅವರ ಹಿನ್ನೆಲೆ ನೋಡೋದಾದರೆ 2013ರಲ್ಲೂ ಅವರು ಈ ಶಾಸಕರ ಬೆಂಬಲ ಅನ್ನುವಂಥ ದಾಳನೇ ಉಳಿಸಿದ್ದು. 2023ರಲ್ಲಿ ಎರಡನೇ ಸಲ ಮುಖ್ಯಮಂತ್ರಿ ಆಗಲಿಕ್ಕೂ ಶಾಸಕರ ಬೆಂಬಲ ಅನ್ನುವಂಥ ಪಟ್ಟಾಕಿದರು. ಆದರೆ ಈಗ ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಹೇಳ್ತಿದ್ದಾರೆ. ಹೇಗೂ ಶಾಸಕರ ಬೆಂಬಲ ಇದೆ, ಹೈಕಮಾಂಡ್ ವಿಶ್ವಾಸವನ್ನು ಗಳಿಸ್ಕೊಂಡ್ರೆ ಕುರ್ಚಿ ಕಾಲು ಗಟ್ಟಿಯಾಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇರಬಹುದು. ಶಾಸಕರ ಬೆಂಬಲಕ್ಕಿಂತ ಹೈಕಮಾಂಡ್ ಪ್ರಭಾವ ಜಾಸ್ತಿ ಕೆಲಸ ಮಾಡುತ್ತೆ ಎನ್ನುವಂತಹ ಅಂದಾಜು ಕೂಡ ಇರಬಹುದು. ಹೈಕಮಾಂಡ್ ಈಗಾಗಲೇ 2 ಬಾರಿ ಅವಕಾಶ ಕೊಟ್ಟಿದ್ದೇವೆ ಎಂಬ ಅಸ್ತ್ರ ಏನಾದರೂ ಪ್ರಯೋಗ ಮಾಡಿಬಿಟ್ರೆ CM ಸ್ಥಾನ ಬಿಟ್ಕೊಡ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೆ ಮುಂದಾಲೋಚನೆಯಿಂದ ಸಿದ್ದರಾಮಯ್ಯ ಹೆಜ್ಜೆ ಇಡ್ತಿರ್ಬೋದು. ಒಟ್ಟಿನಲ್ಲಿ ಈಗ ಅವರು ಹೈಕಮಾಂಡ್ ವಿಶ್ವಾಸ ಗಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದು ಸಿದ್ದರಾಮಯ್ಯ ಅವ್ರ ವಿಷಯ ಆಯ್ತಲ್ಲ. DK ಶಿವಕುಮಾರ್ದು ಅವರು ಗೆದ್ರೋ ಅಥವಾ ಸೋತ್ರೋ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಅನುಮಾನ. ಯಾಕೆಂದರೆ ಇಷ್ಟು ದಿನ ಅವರು ಹೈಕಮಾಂಡ್ ಹೆಸರನ್ನೇ ಹೇಳ್ಕೊಂಡು ರಾಜಕಾರಣ ಮಾಡ್ತಿದ್ದವರು. ನನ್ನ ಕೆಲಸಕ್ಕೆ ಹೈಕಮಾಂಡ್ ಪುರಸ್ಕಾರ ನೀಡುತ್ತೆ ಅಂತ ಹೇಳ್ತಿದ್ರು. ಆದರೆ ಈಗ DK ಶಿವಕುಮಾರ್ ಶಾಸಕರ ಬೆಂಬಲ ಗಳಿಸುವಂತಹ ಕಡೆ ಗಮನ ಹರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ನಿಮಗೂ ಗೊತ್ತಿದೆ ಏನಪ್ಪ ಅಂದರೆ, ಈಗ ಆಲ್ರೆಡಿ ಅವರು ಕೆಲವರು ನಾಯಕರನ್ನ ಭೇಟಿ ಮಾಡಿದ್ದಾರೆ, ಅವರ ಬೆಂಬಲವನ್ನು ಕೇಳ್ತಿದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಆಪ್ತರನ್ನು ತಮ್ಮ ಕಡೆಗೆ ಸೆಳೆಯಲಿಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದರಿಂದ ಏನಪ್ಪ ಅನುಮಾನ ಬರುತ್ತೆ ಅಂದರೆ, DK ಶಿವಕುಮಾರ್ ಅವ್ರಿಗೆ ಹೈಕಮಾಂಡ್ ಮೇಲಿನ ವಿಶ್ವಾಸ ಕಮ್ಮಿ ಆಯಿತಾ, ನಿಜಕ್ಕೂ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿಲ್ವಾ? ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ದರೆ ಹೈಕಮಾಂಡ್ ನಾಯಕರೇ ಮುಂದೆ ನಿಂತ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಕೊಡಿಸ್ತಿದ್ರು. ಇವ್ರು ಯಾಕೆ ಇಷ್ಟೊಂದೆಲ್ಲ ಕಷ್ಟ ಬೀಳ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಬಂದಿದ್ದಾವೆ. ಅಧಿಕಾರ ಹಂಚಿಕೆ ಆಗಿಲ್ವೇನೋ ಅನ್ನುವಂಥ ಒಂದು ಅನುಮಾನ ಈಗ ಬಂದಿದೆ ವರ್ಷದ ಕಡೆಯಲ್ಲಿ. ಆದರೆ DK ಶಿವಕುಮಾರ್ ಅವರ ವರ್ಷದಿಂದ ನಡೆದಂಥ ಬೆಳವಣಿಗೆಗಳನ್ನು ನೋಡಿದ್ರೆ ಅವರು ಒಂದಂತಕ್ಕೆ ಅಧಿಕಾರ ಹಂಚಿಕೆ ಆಗಿದೆ ಅಂತ ಬಿಂಬಿಸಲಿಕ್ಕೆ ಯಶಸ್ವಿಯಾಗಿದ್ದರು. ಈಗ ಅದು ಬೇರೆ ಥರ ಆಗ್ತಾ ಇದೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಅವರು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಅಂತ ಒಂದು ಮಾತನ್ನು ಆಡಿದರು.
ಅಂದರೆ ಆ ಮೂಲಕ ಸಿದ್ದರಾಮಯ್ಯ ಮಾತು ಕೊಟ್ಟಿದ್ದಾರೆ, ಅವ್ರು ಬಿಟ್ಕೊಡ್ಬೇಕು ಅಂತ ಅರ್ಥ ಬರುವ ರೀತಿಯಲ್ಲಿ ಮಾತನಾಡಿದರು. ಅದೇ ದಾಟಿನಲ್ಲಿ ಚರ್ಚೆಗಳಾಗಿದ್ದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಏನು ಬಿಂಬಿಸ್ಲಿಕ್ಕೆ ಹೊರಟಿರಲ್ಲ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ, ಅದಕ್ಕೆ ಪೂರಕವಾಗಿ ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ಕೆಲಸ ಮಾಡಿತ್ತು. ಒಂದಂತದಲ್ಲಿ ಅವರಿಬ್ಬರು ಸಕ್ಸಸ್ ಆಗಿದ್ರು ಅಂತ ಅನ್ನಿಸ್ತು. ಆದರೆ ವರ್ಷದ ಕಡೆಗೆ ಯಾವ ಥರ ಆಯಿತು ಅಂತಂದರೆ, ಡಿ ಕೆ ಶಿವಕುಮಾರ್ 3-4 ತಿಂಗಳು ಕಾದರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಯಾಕೆಂದರೆ ಈ ಇಶ್ಯೂ ಸೆಟ್ಲ್ ಮಾಡಬೇಕಾಗಿರೋ ರಾಹುಲ್ ಗಾಂಧಿ ತಾನೇ. ಸೊ ಅವರ ಭೇಟಿಗೋಸ್ಕರ 3-4 ತಿಂಗಳು ಕಾದರೂ ಸಾಧ್ಯ ಆಗಲಿಲ್ಲ. ಇದಲ್ಲದೆ ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಪ್ಪ ಹೇಳಿದ್ರು ಅಂದರೆ, ಇದು ಸ್ಥಳೀಯ ನಾಯಕರೇ ಸೃಷ್ಟಿ ಮಾಡಿಕೊಂಡಿರುವಂತಹ ಸಮಸ್ಯೆ, ಹಾಗಾಗಿ ಅವರೇ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರು. ಡೆಫಿನೆಟ್ಲಿ ಇದು ಡಿ ಕೆ ಶಿವಕುಮಾರ್ ಅವ್ರಿಗೆ ಶುಭ ಸೂಚನೆಯಂತೂ ಅಲ್ಲ. ಯಾಕೆಂದರೆ ಖರ್ಗೆ ಅವ್ರ ಮಾತು ಈ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಚರ್ಚೆ ಅಥವಾ ಒಪ್ಪಂದ ಆಗಿಲ್ಲ ಅನ್ನುವ ಅರ್ಥ ಕೂಡ ಬರುತ್ತೆ ಅಲ್ವಾ. ಅದರಿಂದಾಗಿ ಡಿ ಕೆ ಶಿವಕುಮಾರ್ ಸೋತ್ಬಿಟ್ರಾ ಅನ್ನುವಂಥ ಅನುಮಾನ ಬಂತು. ಒಂದು ಕಡೆ ಬಿಂಬಿಸುವ ವಿಷಯದಲ್ಲಿ ಬಂದರೆ, ಅನುಕಂಪ ಗಿಟ್ಟಿಸುವ ವಿಷಯದಲ್ಲಿ ಬಂದರೆ ಡಿ ಕೆ ಶಿವಕುಮಾರ್ ಸಕ್ಸಸ್ ಆದರು. ಆದರೆ ಹೈಕಮಾಂಡ್ ನಾಯಕರ ಭೇಟಿ ಮಾಡುವಂಥ ವಿಷಯದಲ್ಲಿ, ಹೈಕಮಾಂಡ್ ನಾಯಕರಿಗೆ ಕನ್ವಿನ್ಸ್ ಮಾಡುವ ವಿಷಯದಲ್ಲಿ, ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರದ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಸೋತ್ಬಿಟ್ರೇನೋ ಅನ್ನುವಂತಹ ಅನುಮಾನ ಶುರುವಾಯಿತು. ಇವಿಷ್ಟು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ವಿಷಯದಲ್ಲಿ ನಡೆದಂತಹ ಪ್ರಮುಖ ಬೆಳವಣಿಗೆಗಳು. ಈಗ ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಲೀಡರ್ ಎಮರ್ಜ್ ಆಗಿದ್ದಾರೆ. ಅವ್ರು ಯಾರಪ್ಪ ಅಂತಂದರೆ ಸತೀಶ್ ಜಾರಕಿಹೊಳಿ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಶೀತರ ಸಮರದ ನಡುವೆ ಸತೀಶ್ ಜಾರಕಿಹೊಳಿ ಒಂದು ರೀತಿಯಲ್ಲಿ ಮುಂದಿನ ನಾಯಕ ಅನ್ನೋ ರೀತಿ ಬಿಂಬಿತ ಆಗ್ತಿದ್ದಾರೆ. ಏಕೆಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಜಗಳದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅಥವಾ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೋದು ಅಂತ ಚರ್ಚೆ ನಡೆದಿತ್ತು. 2025 ಮುಗಿಯೋ ಹೊತ್ತಿಗೆ ಆ ಚರ್ಚೆ ಒಂಥರ ಪಕ್ಕಕ್ಕೆ ಸರಿದ್ಬಿಡ್ತು, ಗೌಣ ಆಗಿಬಿಡ್ತು. ಆದರೆ ಸತೀಶ್ ಜಾರಕಿಹೊಳಿ ಹೆಸರು KPCC ಅಧ್ಯಕ್ಷ ಗಾದಿಗೆ ಮುಂಚೂಣಿ ಬಂದ್ಬಿಡ್ತು. ಅಂದರೆ ಆಲ್ಮೋಸ್ಟ್ ಅವರೊಬ್ಬರೇ ಅನ್ನೋ ರೀತಿಯಲ್ಲಿ ಆಗಿಬಿಡ್ತು. ಇದ್ರ ಜೊತೆಗೆ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೀತು ಸತೀಶ್ ಜಾರಕಿಹೊಳಿ ಅವರ ವಿಷಯದಲ್ಲಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ, ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಸತೀಶ್ ಜಾರಕಿಹೊಳಿ ಅವರನ್ನು ಭವಿಷ್ಯದ ಅಹಿಂದ ನಾಯಕ ಅಂತ ಘೋಷಿಸಿದ್ರು. ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತ ಘೋಷಿಸಿದರು. ಇದು ಡೆಫಿನೆಟ್ಲಿ ಬಹಳ ಸಿಗ್ನಿಫಿಕೆಂಟ್ ಆದಂತಹ ಮೂವ್ ರಾಜಕಾರಣದಲ್ಲಿ. ಅದಾಗ್ತಿದ್ದಂಗೆ ಸ್ವಲ್ಪ ದಿನ ಆದಮೇಲೆ ಕಾಂಗ್ರೆಸ್ನ ಹಿರಿಯ ನಾಯಕ BK ಹರಿಪ್ರಸಾದ್ ಅವರು ಕೂಡ ಸತೀಶ್ ಜಾರಕಿಹೊಳಿ ಅವರು ಅಹಿಂದ ನಾಯಕ, ಭವಿಷ್ಯದ ಅಹಿಂದ ನಾಯಕ ಅಂತ ಹೇಳಿದರು. ಇನ್ನೊಂದು ಕಡೆ KPCCಗೆ ಅವರೇ ಹೆಸರು ಕೇಳಿಬರ್ತಿದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೊಸದಾಗಿ ಎಮರ್ಜ್ ಆಗ್ತಿದ್ದಾರೆ. ನೆಕ್ಸ್ಟ್ KN ರಾಜಣ್ಣ ಅವರ ವಿಷಯವನ್ನು ಕೂಡ ನೋಡಲೇಬೇಕು. ಇದು ಕೂಡ ಬಹಳ ಪ್ರಮುಖವಾದಂಥ ಬೆಳವಣಿಗೆ. ನನಗೆ ಯಾವ ಸ್ಥಾನನೂ ಬೇಕಾಗಿಲ್ಲ, ನಾನು ಮೊದಲೇ ಹೇಳಿದ್ದೀನಿ. ರಾಜಣ್ಣ ವಿಷಯದಲ್ಲಿ ಹೈಕಮಾಂಡ್ ಅವಸರದ ನಡೆಯನ್ನು ಅನುಸರಿಸ್ತೇನೋ ಅನ್ನುವಂಥ ಅನುಮಾನ ಇದೆ. ಯಾಕಪ್ಪ ಅಂದರೆ ಸಾಮಾನ್ಯವಾಗಿ ಕಾಂಗ್ರೆಸ್ಸು ಯಾವುದೇ ನಿರ್ಧಾರಗಳನ್ನು ಮಾಡೋದರಲ್ಲಿ ಬಹಳ ತಡ ಮಾಡುತ್ತೆ. ಈ ರೀತಿ ತಡ ಮಾಡಿ ಬಹಳ ಕೈಸುಟ್ಕೊಂಡಿದೆ, ತಪ್ಪು ನಿರ್ಧಾರಗಳನ್ನು ಮಾಡಿದೆ. ಯಾವಾಗ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಿತ್ತೋ ಆಗ ತೆಗೆದುಕೊಳ್ಳದೆ ಅದಕ್ಕೆ ಲಾಭ ಆಗಬೇಕಾಗಿದ್ದ ಬದಲಿಗೆ ನಷ್ಟ ಆಗೋಗಿದೆ. ರಾಜಣ್ಣ ಅವ್ರ ವಿಷಯದಲ್ಲೂ ಕೂಡ ಸಂಪುಟದಿಂದ ಅವರನ್ನು ವಜಾ ಮಾಡಿತು. ಇದು ಅತ್ಯಂತ ಅವಸರದ ನಡೆ. ಯಾಕಪ್ಪ ಅಂದರೆ ಇಲ್ಲಿವರೆಗೆ ಯಾರನ್ನೂ ಕೂಡ ಸಂಪುಟದಿಂದ ವಜಾ ಮಾಡಿರಲಿಲ್ಲ. ಕರೆಸಿ ಕೇಳಿ ಮಾಡಿ ಅವ್ರ ಜೊತೆ ಮಾತನಾಡಿ ಕಡೆ ಪಕ್ಷ ಅವರಿಂದ ರಾಜೀನಾಮೆ ಪಡ್ಕೊಳ್ಬೇಕಿತ್ತು. ವಜಾ ಮಾಡುವ ಅಗತ್ಯ ಇರಲಿಲ್ಲ, ಬಟ್ ವಜಾ ಮಾಡ್ತು. ಇದರಿಂದ ಅದು ಬೇರೆ ರೀತಿಯ ಒಂದು ಬೆಳವಣಿಗೆಗೆ ಮುನ್ನುಡಿಯನ್ನು ಬರೆದಂಗೆ ಆಯಿತು. ಏಕೆಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪರಿಶಿಷ್ಟ ಪಂಗಡದವರನ್ನು ನಗಣ್ಯ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಶುರುವಾದವು. ಇದೀಗ ಏನಪ್ಪ ಆಗಿದೆ ಅಂತಂದರೆ, ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರಲ್ಲ, ಅವುಗಳು ಸೋರಿಕೆಯಾಗಿದ್ದಾವೆ ಅಥವಾ ಅದನ್ನು ಬಿಡುಗಡೆ ಮಾಡಿದ್ದಾರೆ. ಅದರಿಂದಾಗಿ ಚರ್ಚೆ ಆಗ್ತಿದೆ. ಇದರಿಂದ ಭಾಳ ಸ್ಪಷ್ಟವಾಗಿ ಗೊತ್ತಾಗುವಂಥ ಸಂಗತಿ ಏನಪ್ಪ ಅಂತಂದರೆ, ರಾಜಣ್ಣ ಅಷ್ಟು ಸುಲಭದಲ್ಲಿ ಸೋಲೊಪ್ಕೊಳ್ಳುವಂಥವ್ರಲ್ಲ ಅಂತ. ಸೊ ಈಗಲೂ ಕೂಡ ರಾಜಣ್ಣ ಅವ್ರ ಹೆಸರನ್ನ ಹೈಕಮಾಂಡ್ ಕನ್ಸಿಡರೇಷನಲ್ಲಿ ಇಟ್ಕೊಂಡಿದೆ. ಸಂಪುಟಕ್ಕೆ ಅವ್ರನ್ನ ಮತ್ತೆ ತೆಗೆದುಕೊಳ್ಬೇಕಾ ಬೇಡವಾ ಅಂತ. ಯಾಕೆಂದರೆ ಒಂದು ಅವರ ವಿಷಯದಲ್ಲಿ ಆಲ್ರೆಡಿ ನಾನು ಹೇಳ್ದಂಗೆ ಅವಸರದಲ್ಲಿ ತೀರ್ಮಾನ ಮಾಡಿಬಿಟ್ಟಿದೆ. ಪರಿಶಿಷ್ಟ ಪಂಗಡದ ವಿಷಯ ತಳುಕಾಕೊಂಡಿದೆ. ಮತ್ತೀಗ ಅವರು ಪದೇ ಪದೇ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಬರೆದು ಏನಾಯಿತು ಅಂತ ತಿಳಿಸಿದ್ದಾರೆ.
ಹೈಕಮಾಂಡಿಗೆ ಅದಕ್ಕೆ ಏನಾದರೂ ಸ್ಪಷ್ಟೀಕರಣವನ್ನು ಕೊಡಬೇಕು, ಸಮಜಾಯಿಷಿಯನ್ನು ಕೊಡಬೇಕು, ರಾಜಣ್ಣವ್ರನ್ನ ಸಮಾಧಾನ ಮಾಡಬೇಕು. ಸೊ ಅಷ್ಟರ ಮಟ್ಟಿಗೆ ರಾಜಣ್ಣ ಹೈಕಮಾಂಡನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸಿದ್ದಾರೆ ಮತ್ತು ಅವ್ರ ವಿರುದ್ಧ ಷಡ್ಯಂತ್ರ ಮಾಡಿದವ್ರನ್ನು ಕೂಡ ತುದಿಗಾಲಿನಲ್ಲಿ ನಿಲ್ಲಿಸಿದ್ದಾರೆ. ಸೊ ಇದಿಷ್ಟು ಕಾಂಗ್ರೆಸ್ನ ಪ್ರಮುಖ ಬೆಳವಣಿಗೆಗಳು. ಸಣ್ಣ ಪುಟ್ಟವು ಇನ್ನೂ ಒಂದಷ್ಟು ಆಗಿರ್ತವೆ. ನೆಕ್ಸ್ಟ್ BJP ವಿಷಯಕ್ಕೆ ನೋಡೋದಾದರೆ, ಕಾಂಗ್ರೆಸ್ಸರಿಗಿಂತ ಏನೇನೂ ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಕಿತ್ತಾಡ್ತಿದ್ದಾರೆ BJPಯವರು. ಕಾಂಗ್ರೆಸ್ಸಿಗರು ಕಿತ್ತಾಡೋದಕ್ಕೆ ಅದೊಂದು ಅರ್ಥನಾದರೂ ಇರುತ್ತೆ, ಯಾಕೆಂದರೆ ಅವ್ರ ಹತ್ರ ಅಧಿಕಾರ ಇದೆ, ಅಧಿಕಾರಕ್ಕೋಸ್ಕರ ಕಿತ್ತಾಡೋದು ಸಹಜ ಅಂದ್ಕೊಳ್ಳಿ ರಾಜಕಾರಣದಲ್ಲಿ. ಆದರೆ BJP ಕಳೆದ ಚುನಾವಣೆಯನ್ನು ಹೀನಾಯವಾಗಿ ಸೋತಿತ್ತು. ಹೀನಾಯವಾಗಿ ಸೋತಿ ಮುಖಭಂಗ ಅನುಭವಿಸಿದ್ರು ಕೂಡ BJP ನಾಯಕರು ಬುದ್ಧಿ ಕಲ್ತಿಲ್ಲ. ಫಾರ್ ಎಕ್ಸಾಂಪಲ್ 2025ರಲ್ಲಿ ಇಡೀ ವರ್ಷ BJP ನಾಯಕರು ಏನು ಮಾಡಿದ್ರಪ್ಪ ಅಂತಂದರೆ ಕಿತ್ತಾಡಿದ್ರು ಅನ್ನುವಂಥ ಉತ್ತರ ಬಿಟ್ಟರೆ ನಿಮಗೆ ಬೇರೆ ಏನೂ ಸಿಗಲ್ಲ. BJP ಒಂದು ಪ್ರತಿಪಕ್ಷವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗಿತ್ತು. ರಾಜ್ಯ ಸರ್ಕಾರ ಏನು ತಪ್ಪೇ ಮಾಡಿಲ್ವಾ? ಸೊ ಅವುಗಳ ವಿರುದ್ಧ ಹೋರಾಟವನ್ನು ರೂಪಿಸಬೇಕಾಗಿತ್ತು. ಆದರೆ BJP ಆ ಕೆಲಸವನ್ನು ಮಾಡಿಲ್ಲ. ಬದಲಿಗೆ ಅವರೇ ಕಿತ್ತಾಡ್ತಿದ್ದಾರೆ. ಈ ರಾಜ್ಯ BJPನಲ್ಲಿ ಹೆಂಗಾಗಿದೆ ಅಂತಂದರೆ, ಅಶೋಕ್ ವರ್ಸಸ್ ವಿಜಯೇಂದ್ರ ವರ್ಸಸ್ ಭಿನ್ನಮತೀಯರು, ಯಡಿಯೂರಪ್ಪ ವರ್ಸಸ್ BL ಸಂತೋಷ್, ಅಶೋಕ್ ವರ್ಸಸ್ ಅಶ್ವಥ್ ನಾರಾಯಣ್, ಅಶೋಕ್ ವರ್ಸಸ್ CT ರವಿ, BY ವಿಜಯೇಂದ್ರ ವರ್ಸಸ್ ಅದರ್ಸ್, BY ವಿಜಯೇಂದ್ರ ವರ್ಸಸ್ ಸೋಮಣ್ಣ, BY ವಿಜಯೇಂದ್ರ ವರ್ಸಸ್ ತಟಸ್ಥರು. ಹೀಗೆ ಹೇಳ್ತಾ ಹೋದರೆ ಬೆಳೀತಾನೆ ಇರ್ತದೆ. ಅಷ್ಟು ಗುಂಪುಗಳಾಗಿದ್ದಾವೆ. ಇದೆಲ್ಲದರ ನಡುವೆ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ, ಇನ್ನೂ ಒಂದಷ್ಟು ಜನ ಬಸವರಾಜ ಬೊಮ್ಮಾಯಿ ಇವರೆಲ್ಲ ಸೇರಿಕೊಂಡು ದೆಹಲಿ ಮಟ್ಟದಲ್ಲಿ BY ವಿಜಯೇಂದ್ರ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವಂಥ ಮಾಹಿತಿಗಳು ಆಗಾಗ ಕೇಳಿ ಬರ್ತಾನೇ ಇದ್ದಾವೆ. ಇದ್ರ ಜೊತೆಗೆ ಬಂಡಾಯ ಬಾವುಟ ಆರಿಸ್ತಿರುವಂತಹ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, GM ಸಿದ್ದೇಶ್ವರ್, BP ಹರೀಶ್, ಒಬ್ಬರಲ್ಲ ಇಬ್ಬರಲ್ಲ, ಇವರೆಲ್ಲ ಸೇರಿ ಬಹಿರಂಗವಾಗಿ ವಿಜಯೇಂದ್ರ ವಿರುದ್ಧ ಸಮರ ಸಾರಿದ್ದಾರೆ. ವಿಜಯೇಂದ್ರ ಬದಲಾಗಬೇಕು, ರಾಜ್ಯಾಧ್ಯಕ್ಷರು ಬೇರೆ ಆಗಬೇಕು ಅನ್ನೋದು ಅವರ ಕರೆ, ಹೋರಾಟ. ಈ ಯಾವ ರೀತಿ ಕಿತ್ತಾಡ್ತಿದ್ದಾರೆ ಇವರೆಲ್ಲ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಪ್ರತಿಪಕ್ಷದಲ್ಲಿರುವಾಗ ಪ್ರತಿಪಕ್ಷದ ನಾಯಕ ಮತ್ತು ರಾಜ್ಯ ಘಟಕದ ಅಧ್ಯಕ್ಷ ಇಬ್ಬರು ಬಹಳ ಮುಖ್ಯವಾದಂಥ ಪಾತ್ರವನ್ನು ನಿರ್ವಹಿಸ್ತಾರೆ. ಅವರಿಬ್ಬರು ಸೇರಿ ಜಂಟಿಯಾಗಿ ಹೋರಾಟ ರೂಪಿಸಬೇಕು, ಸಂಘಟನೆ ಮಾಡಬೇಕು, ಇದೆಲ್ಲ ಮಾಡಬೇಕಾಗತ್ತೆ. ಆದರೆ ರಾಜ್ಯ BJPಲಿ ಏನಾಗಿದೆ ಅಂದರೆ, ಅಶೋಕರ ಸಭೆಗೆ ವಿಜಯೇಂದ್ರ ಹೋಗಲ್ಲ, ವಿಜಯೇಂದ್ರ ಏನಾದರೂ ಪ್ರತಿಭಟನೆ ಹಮ್ಮಿಕೊಂಡ್ರೆ ಅದಕ್ಕೆ ಅಶೋಕ್ ಹೋಗಲ್ಲ. ಈ ರೀತಿ ಇಬ್ಬರು ಪರಸ್ಪರ ಕಿತ್ತಾಡ್ತಿದ್ದಾರೆ. ಆದರೂ ಹೋರಾಟ ಮಾಡಬೇಕು ಅಂತಂದರೂ ಕೂಡ ವಿಜಯೇಂದ್ರ ಮತ್ತು ಅಶೋಕ್ ಪರಸ್ಪರ ಸಮಾಲೋಚನೆ ನಡೆಸಿ ಸಮನ್ವಯಕ್ಕೆ ಬಂದು ಇಂಥ ವಿಷಯವನ್ನು ಹೋರಾಟ ಕೈ ಎತ್ಕೊಳ್ಬೇಕು, ಇಂಥ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ಚರ್ಚೆ ಮಾಡ್ತಾ ಇಲ್ಲ. BY ವಿಜಯೇಂದ್ರ ಪ್ರತ್ಯೇಕವಾಗಿ ಸ್ಪೀಕರ್ಗೆ ಲೆಟರ್ ಕೊಟ್ಬಿಟ್ಟು ಇಂಥ ವಿಷಯನ ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ, ಅದು ಅಶೋಕ್ ಗೊತ್ತಿರಲ್ಲ. ಅಶೋಕ್ ಇನ್ನೊಂದು ಯಾವುದೋ ವಿಷಯ ಪ್ರಸ್ತಾಪಿಸ್ತಾರೆ, ಅದು ವಿಜಯೇಂದ್ರ ಗೊತ್ತಿರಲ್ಲ. ಅಂಥ ಪರಿಸ್ಥಿತಿ ಆಗಿದೆ. 2025ರ ಆರಂಭದಲ್ಲೂ BJP ಇದೇ ಪರಿಸ್ಥಿತಿಯಲ್ಲಿತ್ತು. 2025ರ ವರ್ಷಾಂತ್ಯದಲ್ಲೂ BJP ಪರಿಸ್ಥಿತಿ ಇದೇ ರೀತಿ ಇತ್ತು. ಸೊ ಅಷ್ಟು ಮಟ್ಟಿಗೆ ಕಿತ್ತಾಡಿದ್ದಾರೆ BJP ನಾಯಕರು. ಇನ್ನು BJPಯ ಉಚ್ಚಾಟನಾ ಪರ್ವ ನೋಡೋದಾದರೆ, BJP ಈ ಬಂಡಾಯ ಮತ್ತು ಭಿನ್ನಮತಕ್ಕೆ ಶಮನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವೇ BJP ಹೈಕಮಾಂಡ್ ನಾಯಕರು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಉಚ್ಚಾಟನೆ ಮಾಡಿದರು. ಆದರೆ ಅವರೇನು ಮಾಡಿದರು, ನಮಗೊಂಥರ ಪರವಾನಗಿ ಸಿಕ್ಕದೆ ಅನ್ನೋ ರೀತಿಯಲ್ಲಿ, ಲೈಸೆನ್ಸ್ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪ ವಿರುದ್ಧ, ಯಡಿಯೂರಪ್ಪ ಅವರ ಕುಟುಂಬ ರಾಜಕಾರಣದ ವಿರುದ್ಧ, ಯಡಿಯೂರಪ್ಪ ಅವರ ಭ್ರಷ್ಟಾಚಾರದ ವಿರುದ್ಧ, ವಿಜಯೇಂದ್ರ ಅವರ ಹೊಂದಾಣಿಕೆ ರಾಜಕಾರಣದ ವಿರುದ್ಧ ಹಾದಿ ಬೀದಿಲಿ ಮಾತಾಡ್ಕೊಂಡು ಓಡಾಡ್ತಿದ್ದಾರೆ ಈಗ. ಸೊ ಯತ್ನಾಳ್ ಮಾತ್ರ ಅಲ್ಲ, ಈ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವ್ರನ್ನೂ ಕೂಡ ಉಚ್ಚಾಟನೆಯನ್ನು ಮಾಡಿದರು. ಅಂದರೆ ಇದರಿಂದ ಏನೋ ಒಂದು ಸಂದೇಶ ಕಳಿಸ್ಬೇಕು, ಪಕ್ಷ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಸಂದೇಶ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ BJP ಹೈಕಮಾಂಡ್ ಕ್ರಮ ತಗೊಳ್ತು. ಆದರೆ BJP ನಾಯಕರ ಹಾದಿ ಬೀದ ಜಗಳವನ್ನು ತಡಿಲಿಕ್ಕೆ ಸಾಧ್ಯ ಆಗಲಿಲ್ಲ. ಇನ್ಫ್ಯಾಕ್ಟ್ ಜಾಸ್ತಿ ಆಗೋಗಿದೆ. ಇದೆಲ್ಲದರ ನಡುವೆ ಇನ್ನೊಂದು ಬೆಳವಣಿಗೆ ಆಗ್ತಿದೆ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಅವರು ಪಕ್ಷದ ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಅಥವಾ ಪಕ್ಷದ ಚೌಕಟ್ಟನ್ನು ಮೀರಿ ಬಹಿರಂಗವಾಗಿ ಮಾತಾಡಿದರು, ಪಕ್ಷಕ್ಕೆ ಮುಜುಗರ ತಂದರು ಅಂತೇಳಿ ಉಚ್ಚಾಟನೆ ಮಾಡಿದ್ರಲ್ಲ, ಈಗ ಅವರನ್ನು ಪಕ್ಷಕ್ಕೆ ವಾಪಸ್ ಕರ್ತರಬೇಕು ಅಂತೇಳಿ ಬಹಳ ಪ್ರಯತ್ನ ನಡೀತಿದೆ. ಅದರಲ್ಲೂ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರೋಧದ ನಡುವೆ ಕೂಡ ಅಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಇದು BJPಯ ಕತೆ. ಇನ್ನು JDS ಕತೆ ನೋಡೋದಾದರೆ, JDS ಪಕ್ಷ 6ಕ್ಕೆ ಏರಿಲ್ಲ, 3ಕ್ಕೆ ಇಳಿದಿಲ್ಲ. ಅದು ಪಕ್ಷ ಸಣ್ಣದು, ಆದರೆ ಅದರಲ್ಲಿರುವಂಥ ಬಂಡಾಯ ದೊಡ್ಡದು. ಈ GT ದೇವೇಗೌಡರಿರಲ್ಲ, ಅವ್ರದ್ದೊಂಥರ ವಿದ್ಯೆ ಏನಪ್ಪ ಅಂದರೆ, ದೇವೇಗೌಡರನ್ನ ಹೊಗಳ್ತಾನೇ ಇರ್ತಾರೆ, ಅಟ್ ದ ಸೇಮ್ ಟೈಮ್ ಕುಮಾರಸ್ವಾಮಿ ಅವ್ರಿಗೆ ಕಿರಿಕಿರಿ ಮಾಡ್ತಾ ಇರ್ತಾರೆ.
ಈ ವಿದ್ಯೆ ಭಾಳ ಚೆನ್ನಾಗಿ ಜಿ ಟಿ ದೇವೇಗೌಡರಿಗೆ ಸಿದ್ಧಿಸ್ಬಿಟ್ಟಿದೆ. ಅವರು ವಿಧಾನಸಭೆಯ JDS ಸಭಾನಾಯಕ ಆಗಬೇಕು, ನನಗೆ ಅರ್ಹತೆ ಇದೆ ಅಂತ ಅಂದ್ಕೊಂಡಿದ್ರು. ಆದರೆ ಜಿ ಟಿ ದೇವೇಗೌಡರು ನಮ್ಮ ಮಾತು ಕೇಳಲ್ಲ, ಅವರು ಸಿದ್ದರಾಮಯ್ಯ ಜೊತೆಗೆ ಅಡ್ಜಸ್ಟ್ ಆಗಿಬಿಡ್ಬೋದು ಅನ್ನುವಂಥ ಅಪನಂಬಿಕೆ HD ಕುಮಾರಸ್ವಾಮಿ ಅವ್ರದ್ದು. ಈ ತಿಕ್ಕಾಟ ಕಡೆಗೆ ಯಾವ ಪರಿಸ್ಥಿತಿಗೆ ಹೋಯಿತು ಅಂತಂದರೆ ಜಿ ಟಿ ದೇವೇಗೌಡರನ್ನ ಕೋರ್ ಕಮಿಟಿಯಿಂದನೂ ಕೂಡ ಕಿತ್ತಾಕಿದರು. ಇನ್ನೊಂದೇನಪ್ಪ ಅಂತಂದರೆ JDSನ್ನು 2025ರಲ್ಲಿ ಕಾಡಿದಂಥ ಸಮಸ್ಯೆ ಏನಪ್ಪ ಅಂತಂದರೆ HD ಕುಮಾರಸ್ವಾಮಿಯವರ ಅನಾರೋಗ್ಯ. ಒಂದಂತದಲ್ಲಿ JDSನ ಕಾರ್ಯಕರ್ತರು ಭಾಳ ಆತಂಕಗೊಂಡಿದ್ದರು ಕುಮಾರಸ್ವಾಮಿಯವರ ಅನಾರೋಗ್ಯದ ಬಗ್ಗೆ, ಏನಾಗ್ಬಿಡುತ್ತೋ ಏನೋ ಅಂತ. ಮತ್ತು ಕುಮಾರಸ್ವಾಮಿಯವರ ಅನಾರೋಗ್ಯದ ಕಾರಣಕ್ಕೋಸ್ಕರ ಗಂಭೀರ ಸ್ವರೂಪ ಇತ್ತಲ್ಲ, ಆ ಕಾರಣಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿಗೆ JDS ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥ ಚರ್ಚೆ ನಡೆದಿತ್ತು. ಆದರೆ ಯಾಕೋ ಏನೋ HD ದೇವೇಗೌಡರು ಅಥವಾ HD ಕುಮಾರಸ್ವಾಮಿಯವರು ಆ ಧೈರ್ಯವನ್ನು ಮಾಡಿಲ್ಲ. JDSಸು ಒಂದು ಸಣ್ಣ ಪಕ್ಷ, ಇಷ್ಟು ಬೆಳವಣಿಗೆ ಅಷ್ಟೇ ಆಗಿದೆ. ನೆಕ್ಸ್ಟು ಈ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕಾನೂನು ಹೋರಾಟಗಳನ್ನು ನೋಡೋದಾದರೆ 2 ಪ್ರಮುಖ ಬೆಳವಣಿಗೆಗಳು, ಸಣ್ಣ ಪುಟ್ಟವೆಲ್ಲ ಇದ್ದಾವೆ. ಅದರಲ್ಲಿ ಮೊದಲನೇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳ್ಪಟ್ಟಂತಹ ಮೂಢ ಹಗರಣ. ಅದರಲ್ಲಿ ಸಿದ್ದರಾಮಯ್ಯ ಅವರಿಗೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಕಿರಿಕಿರಿ ಆಯಿತು ಅವ್ರಿಗೆ, ಬಟ್ ವರ್ಷಾಂತಕ್ಕೆ ಅವರಿಗೆ ನ್ಯಾಯಾಲಯ ಹೇಳ್ಬಿಟ್ಟಿದೆ ಏನಪ್ಪ ಅಂತಂದರೆ ಮೂಢ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಪಾತ್ರ ಇಲ್ಲ ಅಂತ. ಹಾಗಾಗಿ ಅವರು ನಿರಾಳರಾಗಿದ್ದಾರೆ. ಆದರೆ ಇನ್ನೊಂದು ಪ್ರಮುಖ ಬೆಳವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಕೇಸ್, ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ ಬಂದಿದೆ. ಅದು ಪ್ರಕರಣ ದಾಖಲಾಗಿದೆ. ಅದು ಮುಂದೆ ಏನಾಗ್ಬೋದೋ ಏನೋ ಗೊತ್ತಿಲ್ಲ. ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ಇದು ಅಪ್ರಾಪ್ತ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ವಿಷಯ ಆಗಿರೋದ್ರಿಂದ ಅದು ಆ್ಯಕ್ಚುಲಿ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಬೇಕಾದಂತಹ ಪ್ರಕರಣ. ಆದರೂ ಯಾವ ಕಾರಣಕ್ಕೋಸ್ಕರ ಅದು ಯಡಿಯೂರಪ್ಪ ಅರೆಸ್ಟ್ ಆಗಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಮುಂದೆ ಯಾವಾಗ ಬೇಕಾದರೂ ಅರೆಸ್ಟ್ ಆಗ್ಬಿಡ್ಬೋದು ಅನ್ನುವಂತಹ ಒಂದು ಆತಂಕ ಯಡಿಯೂರಪ್ಪ ಅವರನ್ನು ಕಾಡ್ತಿದೆ. ಸೊ ಇದು ನಾನು ಹೇಳ್ದಂಗೆ 2 ಪ್ರಮುಖ ಕಾನೂನು ಹೋರಾಟಗಳು, ಒಬ್ಬರು ಮಾಜಿ ಮುಖ್ಯಮಂತ್ರಿ, ಒಬ್ಬರು ಹಾಲಿ ಮುಖ್ಯಮಂತ್ರಿ ವಿರುದ್ಧ. ನೆಕ್ಸ್ಟು ರಾಜ್ಯ ರಾಜಕಾರಣದ ಈ ಜೈಲು ಮತ್ತು ಬೇಲಿನ ರಾಜಕಾರಣವನ್ನು ನೋಡೋದಾದರೆ 2025ಕ್ಕೆ ಮೊದಲು ಜೈಲಿನಲ್ಲಿದ್ದಂಥ ಏಕೈಕ ಶಾಸಕ ಅಂದರೆ ವಿನಯ್ ಕುಲಕರ್ಣಿ, ಧಾರವಾಡದ ಶಾಸಕರು. ಈಗ ಈ ಪಟ್ಟಿಗೆ ಸತೀಶ್ ಶೈಲ್ ಮತ್ತು ವೀರೇಂದ್ರ ಪಪ್ಪಿ, ಅಂದರೆ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರು ಕೂಡ ಸೇರ್ಪಡೆಗೊಂಡಿದ್ದಾರೆ. ಈ ಮೂವರು ಕಾಂಗ್ರೆಸ್ನವರು. ಇದಲ್ಲದೆ ಕಾಂಗ್ರೆಸ್ನಿಂದ ಸಚಿವರಾಗಿದ್ದಂತಹ ನಾಗೇಂದ್ರ ಅವರು ಕೂಡ ಜೈಲಿಗೆ ಹೋಗಿದ್ದು ಬಂದರು. ಈಗ ಅವರು ಜಾಮೀನು ಮೇಲೆ ಹೊರಗಡೆ ಇದ್ದಾರೆ. ಅವರು ಸಚಿವ ಸಂಪುಟ ಸೇರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಿದ್ದಾವೆ. ಗೊತ್ತಿಲ್ಲ ಏನಾಗುತ್ತೆ ಅಂತ. ಆದರೆ ಕಾಂಗ್ರೆಸ್ ಮಾತ್ರ ಅಲ್ಲ, BJP ಏನು ಕಮ್ಮಿ ಇಲ್ಲ. BJP ಶಾಸಕ ಮುನಿರತ್ನ ನಾಯ್ಡು ಕೂಡ ಜೈಲಿಗೆ ಹೋಗಿದ್ದು ಬಂದರು. ಅವರು ಕೂಡ ಈಗ ಬೇಲ್ ಮೇಲೆ ಇದ್ದಾರೆ. ಇನ್ನೊಬ್ಬರು ಮೊನ್ನೆ ಜಸ್ಟ್ ಮಿಸ್ ಆದರು, ಬೈರತಿ ಬಸವರಾಜ್. ಅವರು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಸ್ವಲ್ಪದರಲ್ಲಿ ಪಾರಾಗಿದ್ದಾರೆ, ಜೈಲಿಗೆ ಹೋಗೇ ಬಿಡ್ತಾರೆ ಅಂತಿತ್ತು. ಫೈನಲಿ ಜಾಮೀನು ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ, ಪಾರಾಗಿದ್ದಾರೆ. ಇದು ಜೈಲು ಬೇಲಿನ ರಾಜಕಾರಣ. ಒಟ್ಟಾರೆಯಾಗಿ 2025ರಲ್ಲಿ ರಾಜಕೀಯವಾಗಿ ನಡೆದಂತಹ ಪ್ರಮುಖ ಬೆಳವಣಿಗೆಗಳು. ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ವಿಡಿಯೋ ಇಷ್ಟ ಆದರೆ ವಾರ್ತಾಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಥ್ಯಾಂಕ್ ಯು.